ಮೊಟ್ಟೆ ಅವನ್ಗೆ ಸ್ಕ್ಯಾಮ್ ಮಾಡ್ಬಿಟ್ಟು ಬಂದಿದ್ದೀನಿ. ಏನಂದ್ರೆ ಇವನ್ ಫಸ್ಟ್ ಬ್ಲಾಗ್ ಅಲ್ಲೇ ಒಳ್ಳೆ ಭಾಷೆ ಹೊಡಿತಿದ್ದಾಳೆ. ಇನ್ನೇನಾದ್ರು 100K 200K ಆದ್ರೆ ಅಷ್ಟೇ ಕತೆ. ನಾನು ಸುದೀಪು, ಯಶ್, ರಚಿತಾ ರಾಮು, ರಾಧಿಕಾ ಪಂಡಿತ್ ನೋಡಿ ನಾನ್ ತಂದಿರೋ ಕಾಫಿ ಇವನ್ ಕುಡಿತಿದ್ದಾನೆ. ನಾನ್ ತಂದಿರೋ ಕಾಫಿ ಗೈಸ್, ನಾನು ಇಲ್ಲೊಂದು ಅಬ್ಸರ್ವ್ ಮಾಡಿದೆ ನೋಡಿ, ಎಷ್ಟು ಸಖತ್ತಾಗಿದೆ ನೋಡಿ. ನಮಸ್ಕಾರ ದನಿಗಳೇ, ತುಳುನಾಡದ ಮಾತಾ ದನಿಗಳಿಗಳ ಸೊಲ್ಮೇಲು ನನ್ನ ಮೊದಲ ಬ್ಲಾಗ್ಗೆ ನಿಮಗೆ ಸ್ವಾಗತ. ಸೊ ತುಂಬ ದಿನದಿಂದ ನಾನು ಬ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಫೈನಲಿ ಆ ಡೇ ಬಂದಿದೆ. ಸೊ ನಾನಿವತ್ತು ನನ್ನ ಫ್ರೆಂಡ್ ನಿಖಿಲ್ ಮನೇಲಿದ್ದೀನಿ. ಸೊ ನಾನು ನಿಖಿಲ್ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ಈ ಬ್ಲಾಗಲ್ಲಿ ನೋಡಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ನಂಗೆ ಗೊತ್ತು. ಸೊ ನೋಡಿ ಎಂಜಾಯ್ ಮಾಡಿ. ಹಂಗೆ ನಂಗೆ ಗೊತ್ತು, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಮ್ಮ ನಿಖಿಲ್ ಬರ್ತಾ ಇದ್ದ ನೋಡಿ. ಅವನು ಅಂಗಡಿಗೆ ಎಗ್ ತರಕ್ಕೆ ಹೋಗಿದ್ದ. ಮಾಮ್, ನಮ್ಮ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೆಂಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ನನ್ಗೆ. ಅವಾಗ ಒಂಥರ ಪ್ರೈಸ್ ಗೆದ್ದಿಲ್ಲ. ಸದ್ಯಕ್ಕೆ ಮೊಟ್ಟೆ ತಂದಿದ್ದೀನಿ. ಮೊಟ್ಟೆ ಅವನ್ಗೆ ಸ್ಕ್ಯಾಮ್ ಮಾಡ್ಬಿಟ್ಟು ಬಂದಿದ್ದೀನಿ. ಏನಂದ್ರೆ 4 ಮೊಟ್ಟೆ 10 ರೂಪಾಯಿ 8 ರೂಪಾಯಿ ಮೊಟ್ಟೆ ಅಂತ 5 ರೂಪಾಯಿ ಕೊಟ್ಬಿಟ್ಟು ಎತ್ಕೊಂಡ್ ಬಂದ್ಬಿಟ್ಟೆ. ಅದು ನನ್ನ ಟ್ಯಾಲೆಂಟ್. ಇವನ್ ಫಸ್ಟ್ ಬ್ಲಾಗ್ ಅಲ್ಲೇ ಒಳ್ಳೆ ಭಾಷೆ ಹೊಡಿತಿದ್ದಾಳೆ. ಇನ್ನೇನಾದ್ರು 100K 200K ಆದ್ರೆ ಅಷ್ಟೇ ಕತೆ. 5 ರೂಪೀಸ್ 4 ಪೈಸಾ ಅಷ್ಟೇ ಕೊಟ್ಟಿರೋದು ನನಗೆ ಮೊಟ್ಟೆಗೆ, ಜಾಸ್ತಿ ಕೊಟ್ಟಿಲ್ಲ. ಗೈಸ್, ಇವಾಗ ನಾನು ನಿಖಿಲ್ ಒಂದು ಈವೆಂಟ್ ಇದೆ, ಸೊ ಈವೆಂಟ್ಗೆ ಹೋಗ್ತಾ ಇದ್ದೀವಿ. ರ್ಯಾಪಿಡೋ ಬುಕ್ ಮಾಡಿದ್ದೀವಿ. ರ್ಯಾಪಿಡೋ ಆಟೋನ ಎಲ್ಲಿದ್ದಾರೆ ನೋಡು ಮಾಮ್. ಸೊ ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಇಬ್ರು ಈವೆಂಟಿಗೆ. ಒಂದು ಈವೆಂಟ್ ಇದೆ. ಸೊ ಇಬ್ರದ್ದು ಔಟ್ಫಿಟ್ ಹೇಗಿದೆ ಕಮೆಂಟ್ ಹಾಕಿ. ಚೆನ್ನಾಗಿದೆ ಅದು. ಗೈಸ್, ನಮ್ಗೆ ಇವತ್ತು ಈವೆಂಟ್ ಇರೋದು ಯಲಹಂಕದಲ್ಲಿ. ಸೊ ಯಲಹಂಕಾಗ ಹೋಗ್ತಾ ಇದ್ದೀವಿ. ನಿಖಿಲ್ ಆಲ್ಮೋಸ್ಟ್ ಅವನು ಈವೆಂಟಲ್ಲೇ ವರ್ಕ್ ಮಾಡೋದು. ಸೊ ಅವನು ಎಲ್ಲ ಈವೆಂಟ್ಸ್ ಹೋಗ್ತಾ ಇರ್ತಾನೆ. ಅವನು ತುಂಬ ಆ್ಯಕ್ಟರ್ಸ್ಗಳನ್ನು ಹತ್ರದಿಂದ ನೋಡಿದ್ದಾನೆ ಅವನು. ಸೊ ಮಾಮ್, ನೀನು ಯಾವುದೆಲ್ಲ ಆ್ಯಕ್ಟರ್ಸ್ನ ನೋಡಿದ್ಯಾ ಹೇಳು ಸ್ವಲ್ಪ. ನಾನು ಸುದೀಪು, ಯಶ್, ರಚಿತಾ ರಾಮು, ರಾಧಿಕಾ ಪಂಡಿತ್, ಆಮೇಲೆ ಅಲ್ಲು ಅರ್ಜುನ್, ಶ್ರೀಲೀಲಾ, ಸಮಂತ ಎಲ್ಲರನ್ನ ನೋಡಿದ್ದೀನಿ. ಅದೇ ಸುಮ್ಮನೆ ಹಿಂಗೆ ಈವೆಂಟ್ ಅಲ್ಲಿ ಅವ್ರು ಬರ್ತಾ ಇರ್ತಾರೆ, ಏನೋ ಒಂದು ಆಸ್ ಅ ಗೆಸ್ಟ್ ಬರ್ತಾರೆ, ಮಾತಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ನಾವು ದೂರದಿಂದ ಅವ್ರು ನೋಡ್ತೀವಿ, ಸಿಕ್ಕಿದ್ರೆ ಒಂದ್ಸತಿ ಶೇಕ್ ಹ್ಯಾಂಡ್ ಕೊಡ್ತೀವಿ, ಬರ್ತಾ ಇರ್ತೀವಿ ಅಷ್ಟೇ. ನೋಡಿ, ಇವನು ಈ ಥರ ಈವೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ, ಎಲ್ಲ ಆ್ಯಕ್ಟರ್ಸ್ನ ನೋಡ್ತಾನೆ. ನನ್ನನ್ನು ಕರ್ಕೊಂಡು ಹೋಗು ಅಂದರೆ ಅವ್ನು ಕರಿತಾನೆ. ಪಾಪ ನಾನೇ ಹೋಗಲ್ಲ, ಬಿಸಿ ಇರ್ತೀನಿ ನನ್ನ ವರ್ಕ್ದಲ್ಲಿ. ತುಂಬ ಕಡೆ ಕರೆದಿದ್ದಾನೆ, ಬಾ ಇಲ್ಲಿ ಅವ್ರು ಬರ್ತಾರೆ, ಆ್ಯಕ್ಟರ್ಸ್ ಬರ್ತಾರೆ, ಮೀಟ್ ಆಗು ಅಂತ. ಬಟ್ ನನಗೆ ನನ್ನ ವರ್ಕಲ್ಲಿ ಬ್ಯುಸಿ ಇರ್ತೀನಿ. ಸೊ ಅವನ ವರ್ಕಲ್ಲಿ ಬ್ಯುಸಿ ಇರ್ತಾನೆ. ಸೊ ಹಂಗೆ ನೋಡೋಣ, ಮುಂದೆ ಇಬ್ಬರು ಫ್ರೀ ಆದರೆ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳ್ತೀನಿ. ಬೆಂಗಳೂರವರು ಯಾರಾದರೂ ಈ ವ್ಲಾಗ್ ನೋಡ್ತಾ ಇದ್ದಾರೆ ನೋಡಿ, ಇದು ಹೆಬ್ಬಾಳ ಫ್ಲೈಓವರ್ ಓಪನ್ ಮಾಡಿದ್ದಾರೆ. ಹೆಬ್ಬಾಳ ಹತ್ರ ಇದ್ದೀನಿ. ನಂಗೆ ಗೊತ್ತಿರೋ ಅಷ್ಟು ಹೇಳಿದೆ. ಇವನೇನೋ ವೀರನ್ ಪಾಳ್ಯ ಅಂತ ಇದ್ದಾನೆ. ಬಟ್ ಹೆಬ್ಬಾಳನೇ ತಾನೇ ಮೇಲ್ಗಡೆ. ಓಕೆ, ನಾನು ಬೆಂಗಳೂರವನು ಅಲ್ಲಪ್ಪ, ನಾನು ಮಂಗಳೂರು. ನಂಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಆಯ್ತು ಗಾಯ್ಸ್, ನಾವು ಇವಾಗ ಹೋಗ್ತಾ ಇದ್ದೀವಿ. ನಾವು ಇನ್ನೂ ತುಂಬ ಜರ್ನಿ ಇದೆ, ತುಂಬ ಲಾಂಗ್ ಇದೆ. ಸೊ ಇನ್ನೂ ಎಷ್ಟು ಮಾಮ್, ಒಂದು 20 ಮಿನಿಟ್ಸ್ ಆಗುತ್ತೆ ನನ್ನ ಪ್ರಕಾರ. 20 ಕಿಲೋಮೀಟರ್ಸ್ ಇದೆ. ಯಾಕಂದ್ರೆ ಇಲ್ಲಿಂದ ಯಲಹಂಕ ಹತ್ರ ಹೋಗ್ಬೇಕು ನಾವು. ಸೊ ನಾನು ಯಲಹಂಕ ಹತ್ರ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಷ್ಟುವರೆಗೂ ಸ್ವಲ್ಪ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಗೈಸ್, ಫೈನಲ್ ಆಗಿ ಇವೆಂಟ್ ಹತ್ರ ರೀಚ್ ಆಗಿದ್ದೀವಿ. ನೋಡಿ, ತುಂಬ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ನೋಡಿ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಬೇರೆ ಇದೆ. ಈ ನಿಖಿಲ್ ನೋಡಿ ಫುಲ್ಲು ಮಿಸ್ ಇದ್ದಾನೆ ಇದು ಇವೆಂಟ್. ಸೊ ನಾವು ಇವಾಗ ಇವೆಂಟ್ ಹತ್ರ ಬಂದಿದ್ದೀವಿ. ಸೊ ನಾವು ಊಟಕ್ಕೆಲ್ಲ ಮಾಮೇನು ತಿಂಡಿ ಕೂತಿದ್ದೀವಿ. ತಿಂಡಿ ಬಡಿಸ್ಬೇಕು. ಇವರು ಇನ್ನೂ ಬಡಿಸ್ಲಿಲ್ಲ ನೋಡಿ, ಅಲ್ಲಿ ಕಾಯ್ತಾ ಇದ್ದಾರೆ ಎಲ್ಲರೂ. ಬಡಿಸ್ಬೇಕು ಇವಾಗ. ಇವ್ನು ನೋಡಿ, ನಾನು ತಂದಿರೋ ಕಾಫಿನ ಇವ್ನು ಕುಡಿತಿದ್ದಾನೆ. ನಾನು ತಂದಿರೋ ಕಾಫಿ ಕುಡಿ ಪರವಾಗಿಲ್ಲ. ಫಸ್ಟ್ ಕೇಸರಿ ಬಾತ್ ಹಾಕ್ತಾ ಇದ್ದಾರೆ.
ನೆಕ್ಸ್ಟ್ ಉಪ್ಪಿಟ್ಟು, ನೆಕ್ಸ್ಟ್ ಏನೋ ಚಟ್ನಿ ಹಾಕ್ತಾ ಇದಾರೆ, ಏನಂತ ಗೊತ್ತಿಲ್ಲ, ಇದು ನೋಡಬೇಕು. ಇಡ್ಲಿ ಬಂತು, ಇಡ್ಲಿ. ಇನ್ನೊಂದು ಹಾಕ್ಸ್ಕೊಳ್ಳೋ ಇಡ್ಲಿ. ಓಕೆ, ದಪ್ಪ ಇದೆ ಜಾಸ್ತಿ. ಏನಿದೆ? ದಪ್ಪ ಇದೆ, ದೊಡ್ಡದಿದೆ. ಬಿಗ್. ಇದನ್ನ ಮಲ್ಲಿಗೆ ಇಡ್ಲಿ ಅಂತಾರೆ ಎಲ್ಲರೂ. ಮಲ್ಲಿಗೆ ಇಡ್ಲಿ, ಇದು ನಂಗೂ ತುಂಬ ಇಷ್ಟ ಆಗ ಇದು ಮಲ್ಲಿಗೆ ಇಡ್ಲಿ. ನಾವು ಹೋಟ್ಲಲ್ಲಿ ತಗೊಳ್ತೀವಿ ಅಂದರೆ ಬೆಂಗಳೂರಲ್ಲಿ ಒಂದಕ್ಕೆ 30 ರೂಪೀಸ್ ಏನು ಹೇಳ್ತಾರಲ್ಲ, ಹೌದು 30 ರೂಪೀಸ್. ಇವಾಗ ತಿಂಡಿ ತಿಂದಾಯಿತು. ನಿಖಿಲು ಮೊದಲೇ ಎದ್ದೋಗ್ಬಿಟ್ಟು, ಈಗ ಜಾಸ್ತಿ ಆಗ್ಬಿಟ್ಟಂತೆ. ದೋಸೆ ಬೇರೆ ತರ್ತಾ ಇದ್ರು, ಅವನಿಗೆ ಜಾಸ್ತಿ ಆಗಿತ್ತು. ದೋಸೆ ಬೇರೆ ತರ್ತಾ ಇದ್ರಂತೆ, ಫುಲ್ ಆಯ್ತು ಅಂತ ಎದ್ದೋಗ್ಬಿಟ್ಟು. ಚೆನ್ನಾಗಿದೆ ನೋಡಿ. ಇವಾಗ ಸೈಕ್ ಸೀನ್ ಏನಂದ್ರೆ, ಇಲ್ಲಿ DJ ನಂಗೆ ಕೊಟ್ಟೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಹೊತ್ತು ಇರಿ ಬರ್ತೀವಂತ ಹೇಳಿ ಹೋಗ್ಬಿಟ್ಟಿದ್ದಾರೆ. ಇದರಲ್ಲಿ ಏನಿದೆ ಸ್ವಲ್ಪ ಸ್ವಲ್ಪ ಗೊತ್ತು, ಏನೋ ಒಂದು ಮಾಡ್ತೀನಿ. ಸೊ ಬೇಸಿಕ್ ನಂಗೆ ನಾಲೆಜ್ ಗೊತ್ತು, ಬಟ್ ಆಪ್ರೇಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ನೋಡೋಣ. ಸೊ ಇಲ್ಲಿ ತಾಳಿ ಕಟ್ತಾ ಇದ್ದಾರೆ, ಎಲ್ಲರೂ ಹಂಗೆ ವ್ಲಾಗಲ್ಲಿ ಆಶೀರ್ವಾದ ಮಾಡ್ತಾರೆ. ಗೈಸ್, ನಾನು ಇಲ್ಲೊಂದು ಅಬ್ಸರ್ವ್ ಮಾಡಿದೆ ನೋಡಿ, ಎಷ್ಟು ಸಖತ್ತಾಗಿದೆ ನೋಡಿ. ವಾಟರ್ ಹೆಂಗ್ ಬರ್ತಾ ಇದೆ ನೋಡಿ, ವಾಟರ್ ಸಖತ್ತಾಗಿ ಮಾಡಿದ್ದಾರೆ. ಇವಾಗ ನಾನು ನಿಖಿಲ್ ಇಬ್ರೇ ಮೇಂಟೈನ್ ಮಾಡಬೇಕು, ಫುಲ್ಲು DJ ಆಪರೇಟ್ ಎಲ್ಲ ಮಾಡೋಣ ಮಾಮ್ ಇಬ್ರು. ಗಾಯ್ಸ್, ಇವಾಗ ನಾನು ನಿಖಿಲ್ ಸ್ವಲ್ಪ ಔಟ್ಸೈಡ್ ಬಂದಿದೀವಿ. ಅಲ್ಲಿ ಕೂತು ಕೂತು ಬೋರ್ ಬಂದಾಯ್ತು, ಸ್ವಲ್ಪ ಚಿಲ್ ಮಾಡೋಣ ಅಂತ. ಗಾಯ್ಸ್, ಇವಾಗ ಮೇನ್ ರೋಡ್ ಹತ್ರ ಹೋಗ್ತಿದೀವಿ, ಸ್ವಲ್ಪ ಚಿಲ್ ಮಾಡೋಣ ಅಂತ. ಏನ್ ಸೆಕೆ ಇದೆ ಗಾಯ್ಸ್ ಬೆಂಗಳೂರಲ್ಲಿ. ಫುಲ್ AC ಆನ್ ಮಾಡಿದೀವಿ, ಆದ್ರೂ ಫುಲ್ ಸೆಕೆ ಹೊಡಿತಾ ಇದೆ. ಹೋಗ್ತಾ ಇದೀವಿ ಮಾಮೂಲಿಯಾಗಿ. ಇವಾಗ ಇಲ್ಲಿದೆಲ್ಲಮ್ಮ, ಇಲ್ಲ ಇಲ್ಲ ಅಲ್ಲಿ ಇದೆಯಲ್ಲ, ಅಲ್ಲೇ ರೂಮ ಸಂಸಾರ. ಓಕೆ ಗಾಯ್ಸ್, ಇವಾಗ ಇನ್ನೇನು ಹೋಗ್ಬೇಕು ನಾವು. ಇನ್ನೊಂದು 2 ಅವರ್ಸ್ ಇರ್ತೀವಿ ಅಷ್ಟೇ ಇಲ್ಲಿ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇರ್ಬೋದು, ಚೆಂಡೆ ಹೊಡಿತಾ ಇದ್ದಾರೆ. ಇನ್ನು ಎಷ್ಟೊತ್ತು ಆಗ್ಬೋದು ಮ್ಯಾಮ್? 4 o'clock, 3:34. 4 o'clock ವರೆಗೂ ಮುಗಿಯುತ್ತೆ ಇವೆಂಟು. ಆಮೇಲೆ ಇದೆಲ್ಲ ಪ್ಯಾಕಪ್ ಮಾಡ್ಕೊಂಡು ರೈಟ್. ಓಕೆ. ಸೊ ಓಕೆ ಗಾಯ್ಸ್, ಇವಾಗ ಟೈಮ್ ಬಂದು 3 ಗಂಟೆ ಹತ್ರ ಆಗ್ತಾ ಬಂತು. ಇವರಿಗೆ ತಮಿಳು ಇನ್ಸ್ಟ್ರೂಮೆಂಟಲ್ ಸಾಂಗ್ಸ್ ಹಾಕಿ ಅಂದರು, ಸೊ ಹಾಕಿಟ್ಟಿದ್ದೀನಿ. ಹೋಗ್ಬೇಕು ಇವಾಗ ನಾನು ನಿಖಿಲ್ ಇಬ್ಬರು ಕಾರಲ್ಲಿ. ಸೊ ಊಟ ಮಾಡ್ಕೊಂಡು ಹೊರಡ್ತೀವಿ ಇಲ್ಲಿಂದ. ಓಕೆ ಗೈಸ್, ಇವಾಗ ಟೈಮ್ ಬಂದು ಹತ್ತತ್ರ 3 ಗಂಟೆ ಆಗಿದೆ. ನಾನು ನಿಖಿಲ್ ಇನ್ನೂ ಊಟ ಮಾಡಿಲ್ಲ. ಸೊ ಇವಾಗ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಇಬ್ಬರು ಇದನ್ನೆಲ್ಲ ಗಾಡಿಗೆ ಹಾಕ್ಬಿಟ್ಟು ಇಬ್ಬರು ಹೊರಡಬೇಕು. ನಿಖಿಲ್ ಬರ್ತೀನಂದ, ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ ನೋಡಿ. ಆಲ್ಮೋಸ್ಟ್ ಜನರೆಲ್ಲ ಹೋಗಾಯಿತು. ಸೊ ನಿಖಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಫೋಟೋ ತೆಗೋರು ಫೋಟೋ ತೆಗೆಸ್ಕೊತಾ ಇದ್ದಾರೆ.
ಗಾಯ್ಸ್ ಇವಾಗ ನಿಖಿಲ್ ಬಂದಿದ್ದಾನೆ, ಇಬ್ರು ಊಟ ಮಾಡ್ಕೊಂಡು ಹೊರಡ್ಬೇಕು. ಕೂತ್ಕೊಂಡಿದ್ದೀವಿ ಏನ್ ಮ್ಯಾಮ್. ಓಕೆ ಗೈಸ್ ಇವಾಗ ಹೋಗ್ಬೇಕು. ಸೊ ನಾವು ಐಟಮ್ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿ ನಾನು ನಿಖಿಲ್ ಇವಾಗ ಐಟಮ್ನೆಲ್ಲ ಗಾಡಿಗೆ ಹಾಕ್ತಾ ಇದ್ದೀವಿ. ನೋಡಿ ಇಲ್ಲಿ ಇದು ಮಾಡ್ತಾ ಇದ್ದಾನೆ. ಓಕೆ ಗೈಸ್ ಇದು ನಾವು ಲೋಡ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹಂಗೆ ಹೊರಡ್ತೀವಿ. ಹೊರಟಾಗಿ ಮಾತಾಡ್ತೀನಿ ನಿಮ್ಮ ಜೊತೆ. ಬಾಯ್ ಗಾಯ್ಸ್ ಫೈನಲಿ ಇಬ್ರು ಇವಾಗ ಎಲ್ಲ ಹಾಕೊಂಡು ಊಟ ಮಾಡಿಬಿಟ್ಟು ಹೊರಟಿದ್ದೀವಿ ಮನೆಗೆ. ನಂಗೆ ನಿದ್ರೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಏನು ಸೆಕೆ ಗಾಯ್ಸ್, ಏನು ಸೆಕೆ ಆಗ್ತಾ ಇಲ್ಲ ಇಬ್ರಿಗೂ. AC ಆನ್ ಮಾಡಿದ್ದೀವಿ ಆದರೂ ಆಗ್ತಾ ಇಲ್ಲ ಕುತ್ಕೊಳ್ಳೋಕ್ಕೆ. ಇದರಲ್ಲೇ ಚೆನ್ನಾಗಿರುತ್ತೆ, ಹಾಕು ನೋಡೋಣ ಆಮೇಲೆ ಬೇಕಾದ್ರೆ. ಬ್ಲೂಟೂತ್ ಆಗುತ್ತೆ ಅದರಲ್ಲಿ. ನೋಡು ಕನೆಕ್ಟ್ ಮಾಡ್ತೀನಿ ಅಂದ್ರೆ ಮಾಡು. ಇದು ಹಾಕಿರು ನೋಡೋಣ, ಇದು ಸೆಟ್ ಆಗಿಲ್ಲ ಅಂದ್ರೆ ಬ್ಲೂಟೂತ್ ಬೇಡ ಕನ್ನಡ. ಇದು ಓಕೆ ಗಾಯ್ಸ್ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಬೆಂಗಳೂರಿಗೆ ಈಗ ಹೋಗ್ಬೇಕು. ಇವಾಗ ಯಲಹಂಕದಿಂದ ಬೆಂಗಳೂರು ಹೋಗ್ಬೇಕು. 3 ಗಂಟೆ ಆಗುತ್ತೆ. ಫುಲ್ ಹೆಂಗ್ ಬಿಸಿಲು ಹೊಡಿತಿದೆ ಅಂದ್ರೆ ನನ್ನ ಕಲರೇ ಚೇಂಜ್ ಮಾಡಿಬಿಟ್ಟಿದೆ ನೋಡಿ, ಆ ಥರ ಬಿಸಿಲು ಹೊಡಿತಿದೆ. ಓಕೆ ಇವಾಗ ಹೊರಡ್ತಿದ್ದೀವಿ. ಇನ್ನು ಬೆಂಗಳೂರು ಹೋಗ್ಬಿಟ್ಟು ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಎಂಜಾಯ್. तू मेरी हीर मैंने दिल से माना तुझे, हर मील धागा से भी माना तुझे यार, तेरा सुपरस्टार जैसे कलाकार मैं मुझे चलता माने वाली हार यार, तेरा सुपरस्टार जैसे कलाकार मैं मुझे चलता माने वाली हार. ಏನಾಗಲಿ ಮುಂದೆ ಸಾಗುನಿ